ಇದು ಡೈರಿ ಸರ್ಕಲ್, ಡೈರಿಗೆ ಹಾಲು ಎತ್ಕೊಂಡ್ಬರೋದಾಗ್ಬೋದು. ಇದೇ ಒಂದು ಊರಿಗೆ ಎಲ್ಲ ಮುಖ್ಯವಾದಂತ ಜಾಗ ಇದು. ಇಲ್ಲಿ ಬೇಕೇ ಬೇಕು ಅಂತ ಶಾಂಕ್ಷನ್ನೇ ಆಗಿರ್ಲಿಲ್ಲ. ಆ ಒಂದು ಇವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ತಾಲೂಕಿನಾದ್ಯಂತ ಎಲ್ಲಾ ಕಡೆನೂ ನೋಡ್ಕೊಂಡ್ ಬಂದ್ರೆ ಕೂಡ, ಮೊನ್ನೆ ಸಾಹೇಬ್ರು ಒಡ್ಡಳ್ಳಿಯಲ್ಲಿ ಹೇಳ್ತಾ ಇದ್ರು, ಸುಮಾರು ಒಂದು 60ರಿಂದ 70 ರಸ್ತೆ ಆಗ್ಬೋದು, ಐಮಾಕ್ಸ್ ಲೈಟ್ ಆಗ್ಬೋದು ಇವಾಗ ಉದ್ಘಾಟನೆ ಆಗಿರೋದು. ನಿನ್ನೆ ನಾವೆಲ್ಲ ಒಂದ್ ಕಡೆ ಕರಲ್ಲಿ ಹೋಗ್ತಾ ಹೇಳಿದ್ರು, ಇವಾಗ ಯಾವ ಊರಿಗೆ ನಾವು ಹೋಗ್ತಾ ಇರ್ತೀವೋ ಆ ರಸ್ತೆ ಹೆಂಗಿದೆ, ಅದಕ್ಕೆ ಎಷ್ಟು ಅನುದಾನ ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಹೋದ್ವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಂದ ಸುಮಾರು ಒಂದು 21 ಕಿಲೋಮೀಟರ್ ಆಗ್ತದೆ ಏನೋ ಮುಳಬಾಗ್ಲು. ಸರ್ ಇಲ್ಲಿಂದ ಒಂದು ದಿನಕ್ಕೆ 5 ಜನ ಕೂಡ ಮುಳಬಾಗ್ಲು ಬರಲ್ಲ ಸರ್, ಅವ್ರ ಆಫೀಸ್. ಯಾಕೆಂದ್ರೆ ಪ್ರತಿಯೊಬ್ರು ರೈತರು, ಇಲ್ಲಿಂದ ಯಾರು ಏನೇ ಒಂದು ವೇಸ್ಟ್ ಆಗಿ ಯಾರು ಆಚೆನೆ ಬರಲ್ಲ ಅಂತೇಳಿ. ಮತ್ತೆ ಇನ್ನೊಂದೇನು ಅಂದ್ರೆ ಕದ್ರೇನಹಳ್ಳಿ, ನಾಗಸಂದ್ರ, ನಾಚಹಳ್ಳಿ, ಈ 3 ಹಳ್ಳಿದು ಮತ್ತೆ ಹೊನ್ನಿಕೆರೆ, ಇವು ಏನೇ ಇದ್ರು ಕೂಡ ಎಲ್ಲ ಫುಲ್ ಲಿಂಕ್ ಇದು. ಅದೇ ಕದ್ರೇನಹಳ್ಳಿಯಿಂದ ಹಿಂಗ್ ಸುತ್ತಾಕೊಂಬಂದ್ರೆ ಕೂಡ 10 ಕಿಲೋಮೀಟರ್ ಆಗ್ತದೆ ಈ ಊರಿಗೆ. ಕದ್ರೇನಹಳ್ಳಿ ಇಲ್ಲಿಂದ ಏನಾಗ್ತದೆ ಅಂದ್ರೆ 1 ಕಿಲೋಮೀಟರ್ ಆಗ್ತದೆ ನಮ್ಗೆ. ಇಲ್ಲಿ ರಸ್ತೆನೇ ಇರ್ಲಿಲ್ಲ, ಅದನ್ನ NRGಯಲ್ಲಿ ಒಂದು ರೂಪ್ ತಂದಿದೀವಿ. ಈಗ ಅದೇ ರಸ್ತೆಯಲ್ಲಿ ಹೋಗ್ತೀವಿ, ತಮ್ಗೆ ತೋರಿಸ್ತೀವಿ. ಮುಳಬಾಗಿಲು ಶಾಸಕರು ಸಮೃದ್ಧಿ ಮಂಜುನಾಥ್ ರವರಿಂದ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಜಗದೀಶ್ ರವರ ನೇತೃತ್ವದಲ್ಲಿ ಕರ್ನಾಟಕ ಗಡಿಭಾಗದ ಹೊಸಹಳ್ಳಿ ಗ್ರಾಮದಲ್ಲಿ 5 ಲಕ್ಷದ ವೆಚ್ಚದಲ್ಲಿ ಹೈಮಾಸ್ಟ್ ಲೈಟ್ ನಿರ್ಮಾಣ ಮಾಡಿ ಇಂದು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ರಘುಪತಿ ರೆಡ್ಡಿ, ನಗವಾರ ಸತ್ಯನ್ನ, ಮುಡಿಯನೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ರಮೇಶ್, ಡೆಕ್ಕನ್ ಶ್ರೀನಿವಾಸ್, ಗುತ್ತಿಗೆದಾರರು ಬಿಎಂಸಿ ವೆಂಕಟರಾಮೇಗೌಡ, ಲಕ್ಷ್ಮೀನಾರಾಯಣ, ವಮ್ಮಸಂದ್ರ ಗೋಪಿ, ಶೇಷಗಿರಿರಾವ್, ಗ್ರಾಮಸ್ಥರು ಕಿರಣ್, ಗೊಲ್ಲಹಳ್ಳಿ ಶ್ರೀನಾಥ್ ಮತ್ತು ಗ್ರಾಮಸ್ಥರು ಇದ್ದರು. वनस्पतिरसोत्पन्ना गण्डाढ्योत्तमाग्रैः सर्वदेवानां प्रातर्मध्याह्नसन्ध्यायां गायत्रीं वास्ते महाप्रतमात्मे नमः, कृत्यात्मे नमः, कृत्यात्मे नमः, प्राणात्मे नमः, दीपमहालक्ष्मी देवताभ्यो नमः। तत्काले नारिकेलफलनैवेद्यं समर्पयामि। हिरण्यगर्भाय नमः। सुवर्णपुष्पफलदक्षिणां अनन्तरायाय सर्वस्तोमोतिरात्रमुत्तमहर्भवति सर्वस्याप्ने सर्वस्य चित्ते सर्वमेव तेनाप्नोति सर्वं ध्येयते। हिरण्यवार्तं मदो पूर्णं ददाते मधुर्यो सानेति पयामि। देवता रक्षान्दारयामि नमस्करोमि। यो वेदादो स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यः परस्य महेश्वरिः दीपमहालक्ष्मी देवताभ्यो नमः। विक्रमं तदेव लग्नं सुदृं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते एवं स्मरामि। समृद्ध मंजन के जय, समृद्ध मंजन के जय, बोलले जगदीशन के जय। ಉದ್ದೇಶಕ್ಕಾಗಿ ಈ ಒಂದು ತಾಲೂಕಿನ ಮಾನ್ಯ ಶಾಸಕರು ಶ್ರೀಯುತ ಸಮೃದ್ಧಿ ಮಂಜನ್ ಅವರು ಈ ಒಂದು ಊರಿನ ಹೈಮಾಸ್ ಕಾರ್ಯಕ್ರಮ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಈ ಒಂದು ಗ್ರಾಮಕ್ಕೆ ಆಗಮಿಸಿದ್ದಾರೆ. ಸಹ ಸಾಗಿರುವಂತಹ ಒಂದು ಶಾಸಕರು ಇವರು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಸಹ ನಮಗೊಂದು ಸಂತೋಷದ ವಿಷಯ ಏನಂದ್ರೆ ಸರ್ ಸ್ಕೂಲು ಅಂದ್ರು ಒಂದ್ ರೀತಿ ಅದೇನಂತಂದ್ರೆ ಅವ್ರು ಏನೇ ಮಾಡ್ಲಿ ಶಿಕ್ಷಕರಾಗಿ ಕೆಲಸ ಕಾರ್ಯ ಮಾಡಬೇಕು, ರಾಜಕೀಯದಲ್ಲಿ ತೊಡಸ್ಕೋಬಾರ್ದು ಅನ್ನುವಂತಹ ಒಂದು ಭಾವನೆಯನ್ನು ಸಹ ವ್ಯಕ್ತಪಡಿಸಿದ್ರು. ಇದಕ್ಕೆ ನಂಗೆ ತುಂಬಾ ಸಂತೋಷವಾಯಿತು. ಅವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸಬೇಕಾಗುತ್ತೆ. ನಮ್ಮ ಊರಿನ ಹೈಮಾಸ್ ಲೈಟ್ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೈಮಾಸ್ ಲೈಟ್ನ ಒಂದು ಪ್ರಮುಖ ಪರವಾಗಿ ಹಾಗೂ ಊರಿನ ಪ್ರಮುಖ ಗ್ರಾಮಸ್ಥರ ಪರವಾಗಿ ಈ ಪುಷ್ಪಮಾಲೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕಲೆಯಾಗಿ ಮನವಿ ಮಾಡ್ತಾ ಇದ್ದೇವೆ. ಎಲ್ಲರೂ ಜೋರಾಗಿ ಸ್ವಾಗತವನ್ನು ಕೋರಬೇಕಾಗುತ್ತದೆ. ಅವರಿಗೆ ಹೈಮಾಸ್ ಕಾರ್ಯಕ್ರಮ ಪ್ರಯತ್ನ
ಪೂಜಾರಿಗಳು ಮತ್ತು ಐಮಾಸ್ ಕಾರ್ಯಕ್ರಮ ಮುಖ್ಯಸ್ಥರು ಈ ಒಂದು ಹೂವಿನ ಹಾರವನ್ನು ಹಾಕ್ತಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ವ್ಯಾಪ್ತಿಯ ಮಾಜಿ ಅಧ್ಯಕ್ಷರು ನಾಟಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಅವರಿಗೆ ತಮ್ಮ ತಾಲೂಕಿನ ಶಾಸಕರ ಗಮನಕ್ಕೆ ಬಂದು ಅವ್ರಿಗೆ ಯಾವುದಾದ್ರೂ ಒಂದು ಪ್ರಗತಿ ಪ್ರಶಸ್ತಿ ಪತ್ರವನ್ನು ಕೊಡಬೇಕಾಗಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಮಂಜಣ್ಣ ಹಿರಿಯ ಪ್ರಮುಖರೆಲ್ಲರೂ ಸಹ ಈ ಒಂದು ಸಂದರ್ಭದಲ್ಲಿ ಇಟ್ಕೊಂಡಿದೀವಿ. ನಾವು ಮುಖ್ಯವಾಗಿ ವೀರಸಹಳ್ಳಿಯಿಂದ ಆ ಬಾರ್ಡರ್ ವರೆಗೂ ರಸ್ತೆಯನ್ನು ನಾವು ಮಾಡ್ಕೊಳ್ಬೇಕಾಗಿ ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಯುವ ನಾಯಕರು ಜೆಡಿಎಸ್ ಮುಖ್ಯಸ್ಥರು ಹೆಚ್ಚುಗೊಲ್ಲಲ್ಲಿ ಗ್ರಾಮ ಮಾಜಿ ಅಧ್ಯಕ್ಷರು ಸದಸ್ಯರು ಆದಂತಹ ಶ್ರೀಯುತ ಜಗದೀಶಣ್ಣನವರು ಈ ಒಂದು ಕಾರ್ಯಕ್ರಮ ಕುರಿತು ಒಂದೆರಡು ಮಾತು ಮಾತಾಡಬೇಕಾಗಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ವೀವಸಹಳ್ಳಿ ಗ್ರಾಮದಲ್ಲಿ ಮೊದಲು ಒಂದು ಐಮಾಸ್ ಲೈಟ್ ಆಗಿತ್ತು. ಈಗ ಎಲ್ಲರ ಒಂದು ಕೋರಿಕೆಯ ಮೇರೆಗೆ ನಮ್ಮ ಶಾಸಕರು ಇವತ್ತು ವೀವಸಹಳ್ಳಿಗೆ ಒಂದು ಇದು ಡೈರಿ ಸರ್ಕಲ್ಲು, ಡೈರಿಗೆ ಹಾಲು ಎತ್ಕೊಂಡ್ಬರೋದಾಗ್ಬೋದು, ಇದೇ ಒಂದು ಊರಿಗೆ ಎಲ್ಲ ಮುಖ್ಯವಾದಂಥ ಜಾಗ ಇದು, ಇಲ್ಲಿ ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ಅವರು ನಾವು ಯಾವತ್ತು ಹೇಳಿದ್ವೋ ಅವತ್ತೇ ಇದು ಶಾಂಕ್ಷನ್ನೇ ಆಗಿರಲಿಲ್ಲ. ಆ ಒಂದು ಇವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಈ ವೇದಿಕೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜಣ್ಣ ಅವರೇ, ನಮ್ಮ ರಘುಪತ್ ರೆಡ್ಡಿ ಅಣ್ಣ ಅವರೇ, ವೆಂಕಟರಾಮಣ್ಣ ಅವರೇ, ಸತ್ಯಣ್ಣ ಅವರೇ, ಶೀನಣ್ಣ ಅವರೇ, ಎಲ್ಲ ಊರಿನ ಹಿರಿಯರಾಗಿರ್ತಕ್ಕಂಥ ವೆಂಕಟರಾಮ ರೆಡ್ಡಿ ಅಣ್ಣ ಅವರೇ, ಎಲ್ಲ ವೇದಿಕೆ ಮೇಲೆ ಅನಿತಾ ಭಾವಿಸ್ಬೇಡಿ, ಎಲ್ರಿಗೂ ಹೊಂದಿಸ್ತಾ ಇವತ್ತು ಏನು ನಮ್ಮ ತಾಲೂಕಿನಾದ್ಯಂತ ಎಲ್ಲ ಕಡೆನೂ ನೋಡ್ಕೊಂಬಂದ್ರೆ ಕೂಡ ಮೊನ್ನೆ ಸಾಹೇಬರು ಒಡ್ಡಳ್ಳಿಯಲ್ಲಿ ಹೇಳ್ತಾ ಇದ್ರು ಸುಮಾರು ಒಂದು 60ರಿಂದ 70 ರಸ್ತೆ ಆಗ್ಬೋದು, ಐಮಾಕ್ಸ್ ಲೈಟ್ ಆಗ್ಬೋದು, ಇವಾಗ ಉದ್ಘಾಟನೆ ಆಗಿರೋದು, ಆಗದೆ ಇರೋದು ಬಿಟ್ಟು ಕೆಲಸ ಮುಗ್ದೋಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳೇ ಅಷ್ಟಿದಾವೆ. ಅದಾದ್ಮೇಲೆ ಇನ್ನು ಈಗ ಬಂದಿರತಕ್ಕಂಥ ಗ್ರಾಂಟ್ಗೆಲ್ಲ ನಾವೇನ್ ಮಾಡಬೇಕು, ಎಲ್ಲ ಗ್ರಾಮಗಳಲ್ಲಿ ಈಗ ಅವರು ನಿನ್ನೆ ನಾವೆಲ್ಲ ಒಂದ್ ಕಡೆ ಕರಲ್ಲಿ ಹೋಗ್ತಾ ಹೇಳಿದ್ರು, ಇವಾಗ ಯಾವ ಊರಿಗೆ ನಾವು ಹೋಗ್ತಾ ಇರ್ತೀವೋ ಆ ರಸ್ತೆ ಹೆಂಗಿದೆ, ಅದಕ್ಕೆ ಎಷ್ಟು ಅನುದಾನ ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಹೋದ್ವಿ. ಇವಾಗ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಪಂಚಾಯತಿಯಲ್ಲೂ ಏನ್ ಟೂರ್ ಹಾಕ್ತಾರೋ ಅವಾಗೇ ಅವ್ರ ಗಮನಕ್ಕೆ ಬರ್ತದೆ ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ, ಇದಕ್ಕೆ ಏನ್ ಮಾಡ್ಬೇಕು ಅಂತೇಳಿ ಒಂದು ಮುಂದಾಲೋಚನೆಯಲ್ಲಿ ನಮ್ಮ ಶಾಸಕರಿದ್ದಾರೆ. ಅದೇ ರೀತಿಯಾಗಿ ಇವತ್ತು ವೀವಸಹಳ್ಳಿಗೆ ಒಂದು ವಿಶೇಷವಾದಂತ ಒಂದು ಅದಕ್ಕೆ ಆದಂತ ಒಂದು ಗೌರವ ಎಲ್ಲ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಂದ ಸುಮಾರು ಒಂದು 21 ಕಿಲೋಮೀಟರ್ ಆಗ್ತದೆ ಏನೋ ಮುಳಬಾಗ್ಲು ಸರ್. ಇಲ್ಲಿಂದ ಒಂದು ದಿನಕ್ಕೆ 5 ಜನ ಕೂಡ ಮುಳಬಾಗ್ಲಿಗೆ ಬರಲ್ಲ ಸರ್. ಅವ್ರ ಆಫೀಸ್ ಬಿಟ್ಬಿಟ್ಟು ಆಫೀಸ್ ಕೆಲಸ ಬಿಟ್ಬಿಟ್ಟು ಏನಕ್ಕೂ ಬರಲ್ಲ. ಯಾಕೆಂದ್ರೆ ಪ್ರತಿಯೊಬ್ರು ರೈತರು, ಇಲ್ಲಿಂದ ಯಾರು ಏನೇ ಒಂದು ವೇಸ್ಟ್ ಆಗಿ ಯಾರು ಆಚೆನೆ ಬರಲ್ಲ ಅಂತ ಒಂದು ರೈತರಿದ್ದಾರೆ ಇಲ್ಲಿ. ದಯವಿಟ್ಟು ಇವತ್ತು ಬಾರ್ಡ್ರಿಂದ ಬರ್ತಾ ಕೂಡ ನಮ್ಮ ಸಾಹೇಬ್ರಿಗೆ ಹೇಳ್ಕೊಂಬಂದ್ವಿ, ಅಣ್ಣ ಯಾವ್ದ್ರಲ್ಲನ್ನ ಆಗ್ಲಿ ನೀವು ಈ ರಸ್ತೆ ಒಂದು ಮಾಡ್ಕೊಡ್ಬೇಕಣ್ಣ, ಜಾಸ್ತಿ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಮತ್ತೆ ಇನ್ನೊಂದೇನು ಅಂದ್ರೆ ಕದ್ರೇನಹಳ್ಳಿ, ನಾಗಸಂದ್ರ, ನಾಚಹಳ್ಳಿ ಈ 3 ಹಳ್ಳಿದು ಮತ್ತೆ ಹೊನ್ನಿಕೆರೆ ಇವು ಏನೇ ಇದ್ರು ಕೂಡ ಎಲ್ಲ ಫುಲ್ ಲಿಂಕ್ ಇದೆ. ಅದೇನಾಗಿದೆ ಅಂದ್ರೆ ಈಗ ಕದ್ರೇನಹಳ್ಳಿಯಿಂದ ಹಿಂಗ್ ಸುತ್ತಾಕೊಂಬಂದ್ರೆ ಕೂಡ 10 ಕಿಲೋಮೀಟರ್ ಆಗ್ತದೆ ಈ ಊರಿಗೆ. ಕದ್ರೇನಹಳ್ಳಿ ಇಲ್ಲಿಂದ ಏನಾಗ್ತದೆ ಅಂದ್ರೆ 1 ಕಿಲೋಮೀಟರ್ ಆಗ್ತದೆ ನಮ್ಗೆ. ಇಲ್ಲಿ ರಸ್ತೆನೇ ಇರಲಿಲ್ಲ, ಅದನ್ನ NRGಯಲ್ಲಿ ಒಂದು ರೂಪ್ ತಂದಿದೀವಿ. ಈಗ ಅದೇ ರಸ್ತೆಯಲ್ಲಿ ಹೋಗ್ತೀವಿ, ತಮ್ಗೆ ತೋರಿಸ್ತೀವಿ. ಯಾಕೆಂದ್ರೆ ಇವ್ರು ಹಿರಿಯೆಲ್ಲ ಸುಮಾರು ದಿನ ನಿಮಗ್ ಕೂಡ ನಿಮ್ ಗಮನಕ್ಕೆ ಕೂಡ ತಂದಿದ್ದಾರೆ. ಅದಕ್ಕೆ ಇವಾಗ ನಮ್ಗೆ ಇಲ್ಲಿ ರಸ್ತೆ, ಯಾಕೆಂದ್ರೆ ನಮ್ಮ ಪ್ರತಿಯೊಂದು ಬಸ್ಸು ಇಲ್ಲಿಗೆ ಬರಕ್ ಒಂದೇ ಊರೇ, 10 ಜನನೂ ಹತ್ತಲ್ಲ, 5 ಜನನೂ ಹತ್ತಲ್ಲ ಅಂತೇಳಿ ಏನ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೋ, ಹಿಂಗ್ ಬಂದ್ಬಿಟ್ಟು ಹಿಂಗ್ ಹೋದ್ರೆ ಬಸ್ಸು ಪ್ರತಿಯೊಬ್ಬರಿಗೂ ಇಲ್ಲಿ ಅನುಕೂಲ ಆಗ್ತದೆ. ನೀವು ಈ ಒಂದು ಕೆಲಸ ಮಾಡ್ಕೊಟ್ಬಿಟ್ರೆ ಈ 4-5 ಹಳ್ಳಿಯವ್ರು ಕೂಡ ಎಲ್ಲ ಸ್ಕೂಲ್ ಮಕ್ಕಳಾಗ್ಬೋದು, ಹಿರಿಯರಾಗ್ಬೋದು, ಇವತ್ತು ವಿಪರೀತ ರೈತರಿದ್ದಾರೆ. ಇಲ್ಲಿಂದ 10 ಕಿಲೋಮೀಟರ್ ಸುತ್ತಾಕೊಂಬಂದ್ರು, ಹಿಂಗ್ 1 ಕಿಲೋಮೀಟರ್ ಹೋದ್ರು. ಇದೆಲ್ಲ ನೋಡ್ಕೊಂಡು ಇವತ್ತು ನೀವು ಈ ರಸ್ತೆಯಲ್ಲಿ ಹೋಗ್ತೀರಿ. ದಯವಿಟ್ಟು ಇಲ್ಲಿ ವೀವಸಹಳ್ಳಿ ಗ್ರಾಮಸ್ಥರಿಗೆ ಅವರು ಸುಮಾರು ಸಲ, ಯಾಕೆಂದ್ರೆ ನೀವು ಸಿಕ್ಕಲ್ಲ, ನೀವು ಸುಮಾರು ಕೆಲಸದಲ್ಲಿ ಇರ್ತೀರಿ, ನಮ್ಮ ಹತ್ರ ಬಂದು ಹೇಳ್ಕೊಳ್ತಾರೆ ಶಾಸಕ ತಲುಪಿಸಿ ಅಂತೇಳಿ. ನಾವು ಇವತ್ತು ನಿಮಗೆ ತಲುಪಿಸ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಕಡೆಯಿಂದ
ಇವತ್ತಿಗೆ ಎಲ್ಲ ಹಳ್ಳಿಗಳಿಗೂ ಒಂದು ಸೌಕರ್ಯ ಆಗ್ತಾ ಇದೆ. ವಿವಸಹಳ್ಳಿ ಗ್ರಾಮಕ್ಕೂ ಮತ್ತು ಈ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಏನು ನಮಗೆ ಇಂಪಾರ್ಟೆಂಟ್ ಇದೆಯೋ ಎಲ್ಲ ಪಾಪ ನಾವು ಕೇಳೋಕ್ಕಲ್ಲ, ಯಾಕೆಂದರೆ ನಮ್ದು ಒಂದೇ ಪಂಚಾಯತಿ ಒಂದೇ ಊರಲ್ಲ. ದಯವಿಟ್ಟು ಸಾಹೇಬರು ಇದನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಗೆ ಅವಕಾಶ ಬಂದಾಗ ಇದನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ವಿವಸಹಳ್ಳಿ ಗ್ರಾಮಸ್ಥರು ಎಲ್ಲರ ಪರವಾಗಿ ನಿಮಗೆ ಬೇಡ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.